ಹಾಯ್ ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀವಾಣಿ. ತುಟಿಗಳ ಆರೈಕೆ. ತುಟಿಗಳಿಗೆ ಸರಿಯಾಗಿ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಸಾಮಾನ್ಯ ರೂಪದವರು ಸಹ ಸುಂದರವಾಗಿ ಕಾಣ್ತಾರೆ. ಯಾವಾಗಲೂ ಉತ್ತಮ ಗುಣಮಟ್ಟದ ಲಿಪ್ಸ್ಟಿಕ್ ಹಚ್ಚಿಕೊಳ್ಳೋದ್ರಿಂದ ತುಟಿಗಳ ದೋಷವನ್ನು ನಾವು ಸರಿಪಡಿಸ್ಬೋದು. ತುಟಿಗಳು ದಪ್ಪವಾಗಿದ್ದರೆ ತುಟಿಯ ಒಳಮುಖವಾಗಿ ಲಿಪ್ ಲೈನರಿಂದ ಹಚ್ಕೊಳ್ಬೇಕು. ತುಟಿಯು ಚಿಕ್ಕದಿದ್ದರೆ ತುಟಿಯ ಹೊರಭಾಗಕ್ಕೆ ಲಿಪ್ ಲೈನರ್ ಹಚ್ಚಬೇಕು. ಲಿಪ್ಸ್ಟಿಕ್ ಹಚ್ಚುವ ಮೊದಲು ತೆಳುವಾಗಿ ಪೌಡರ್ ಹಚ್ಚೋದ್ರಿಂದ ಲಿಪ್ಸ್ಟಿಕ್ ಡ್ರೈ ಆಗೋದಿಲ್ಲ. ದಪ್ಪ ತುಟಿಗಳಿಗೆ ಸ್ವಾಭಾವಿಕ ಬಣ್ಣದ ಲಿಪ್ಸ್ಟಿಕ್ ಹಚ್ಚಬಹುದು. ಸುಂದರವಾದ ಆಕಾರವಾದ ತುಟಿಗಳಿಗೆ ಯಾವುದೇ ಬಣ್ಣದ ಲಿಪ್ಸ್ಟಿಕ್ ಹಚ್ಚಬಹುದು. ಲಿಪ್ಸ್ಟಿಕ್ ಹಚ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಟ್ಕೊಂಡು ಅದು ಜಾಸ್ತಿ ಆಗಿದೆಯೇ ಇಲ್ಲವೋ ನೋಡಿಕೊಳ್ಬೇಕು. ಆಮೇಲೆ ಜಾಸ್ತಿ ಆಗಿದ್ದರೆ ತುಟಿಗಳನ್ನು ತೆರೆದು ಮಧ್ಯದಲ್ಲಿ ಟಿಶ್ಯೂ ಪೇಪರ್ ಇಟ್ಟು ಹಗುರವಾಗಿ ಒತ್ತಿದರೆ ಹೆಚ್ಚುವರಿ ಲಿಪ್ಸ್ಟಿಕ್ ಟಿಶ್ಯೂ ಪೇಪರಿಗೆ ಅಂಟಿಕೊಳ್ತದೆ. ಲಿಪ್ಸ್ಟಿಕ್, ಲಿಪ್ ಗ್ಲಾಸ್, ಲಿಕ್ವಿಡ್ ಯಾವ ರೂಪದಲ್ಲಿ ಆದರೂ ದೊರೆಯುತ್ತದೆ. ಲಿಪ್ಸ್ಟಿಕ್ಕು ಬ್ರಷ್ ಸಹಾಯದಿಂದ ತುಟಿಗಳಿಗೆ ಸಮನಾಗಿ ಹಂಚಿಕೊಂಡ್ರೆ ಅದು ಸರಿಯಾಗಿ ಎಲ್ಲ ಕಡೆ ಹರಡ್ತದೆ. ರಾತ್ರಿ ಮಲಗುವಾಗ ತುಟಿಗಳಿಗೆ ತುಪ್ಪ, ಸ್ವಲ್ಪ ಉಪ್ಪು ಪುಡಿ ಸೇರಿಸಿ ಮಿಕ್ಸ್ ಮಾಡಿ ತುಟಿ ಸೀಳು ಜಾಗ ಹಚ್ಕೊಂಡ್ರೆ ಕಮ್ಮಿ ಆಗ್ತದೆ. ತುಟಿಗಳು ಕಪ್ಪಾಗಿದ್ದರೆ ದಾಳಿಂಬೆ ಹಣ್ಣಿನ ಎಳೆಯ ರಸವನ್ನು ಹಚ್ಚುತ್ತಾ ಬಂದರೆ ತುಟಿಗಳಿಗೆ ಒಳ್ಳೆ ಬಣ್ಣ ಬರ್ತದೆ. ತುಟಿಗಳಿಗೆ ಜೇನುತುಪ್ಪ ಹಚ್ಚಬೇಕು. ಲಿಂಬೆ ಹಣ್ಣಿನ ಸಿಪ್ಪೆಯಿಂದ ಲೈಟಾಗಿ ತುಟಿನ ಉಜ್ಜಿ. ಹಾಗೆ ತುಟಿಗಳಿಗೆ ಹಾಲಿನ ಕೆನೆ ಹಚ್ಚೋದ್ರಿಂದ ತುಟಿಗಳು ಮೃದುವಾಗಿರುತ್ತದೆ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್. Try